ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತಾನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಮಗನೇ. ಇವತ್ತು ಸ್ಪೆಷಲ್ ಏನು ಅಂತ ಕೇಳಿದರೆ, ಇಟ್ಸ್ ಓಕೆ, ಪುತ್ತೂರಲ್ಲಿ ಮಹಾಲಿಂಗೇಶ್ವರನ ಜಾತ್ರೆ ಶುರು ಇವತ್ತಿಂದ. ಕೊಡಿ ಏರುದು ಇವತ್ತು ಬೆಳಿಗ್ಗೆ. ರಾತ್ರಿಯಿಂದ ದೇವರು ಪೇಟ ಸವಾರಿಗೆ ಹೋಗ್ತಾರೆ. ಅಟ್ ದ ಸೇಮ್ ಟೈಮ್ ನನಗೆ ಪರ್ಸನಲಿ ಅಂತ ಖುಷಿ ಅಂತ ಹೇಳಿದ್ರೆ, ನನ್ನ ಹುಟ್ಟಿದ ದಿನ ಇವತ್ತು. ನಿಜ ಹೇಳಬೇಕು ಅಂತ ಹೇಳಿದರೆ, ನಾವು ಸಣ್ಣದಿರಬೇಕಿದ್ರೆಲ್ಲ ನಮ್ಮ ಬರ್ತ್ಡೇ ಬಂತು ಅಂತ ಹೇಳಿದ್ರೆ ಭಾರಿ ಸಂತೋಷದಲ್ಲಿ ಆ ಗಿಫ್ಟ್ ಬೇಕು, ಈ ಗಿಫ್ಟ್ ಬೇಕು, ಹೊಸ ಬಟ್ಟೆ ಬೇಕು, ಚಾಕ್ಲೇಟ್ ಬೇಕು, ಕೇಕ್ ಬೇಕು, ಇನ್ನೂ ಏನೇನೋ ಒಂದಿಷ್ಟು ಉದ್ದ ಪಟ್ಟಿಗಳನ್ನೇ ರೆಡಿ ಮಾಡಿ ಇಟ್ಕೊಂಡಿರ್ತಿದ್ದೆವು. ಎಲ್ಲರೂ ಮಾಡ್ತಿದ್ರೆ ಗೊತ್ತಿಲ್ಲ, ನಾನಂತೂ ಮಾಡ್ತಿದ್ದೆ. ನನಗೆ ಹುಟ್ಟಿದ ದಿವಸ ಅಂತ ಹೇಳಿದರೆ ಅದೊಂಥರ ಏನೋ ಒಂದು ಸಂಭ್ರಮ ಅಂತ ಲೆಕ್ಕ. ಈಗ ದೊಡ್ಡ ಆದ ನಂತರ ಬೆಳೀತಾ ಏನನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ಒಂದು ಅರ್ಧ ಗಂಟೆ ನನ್ನಷ್ಟಕ್ಕೆ ನಾನು ಕೂತ್ಕೊಳ್ಳುವಷ್ಟು ಹೊತ್ತು ಫ್ರೀಡಮ್, ನೆಮ್ಮದಿ ಸಿಕ್ಕಿದ್ರೆ ಸಾಕು ಅಂತಾಗಿದೆ. ಈಗ ನಾನು ಮಾತಾಡ್ತಾ ಇದ್ದೇನಲ್ಲ, ಬ್ಯಾಕ್ಗ್ರೌಂಡಲ್ಲಿ ನೋಡಿ ಒಂದು ಕಲರಿಂಗ್ ಬುಕ್ ಹಿಡ್ಕೊಂಡು ಗಲಾಟೆ ಆಗ್ತಾ ಉಂಟು. ಆತು ಕೊಡ್ತೆ ನೀನಾಗುದೇ ಕೊಡ್ತೆ, ಬೇರೆ ಕೊಡ್ತೆ ಆಯ್ತಾ. ಸೊ ನೋಡಿ, ತಲೆದಿಂಬೆಲ್ಲ ಚಂದ ಸೆಟ್ ಮಾಡಿ ಮೇಲೆ ಇಟ್ಟಿದ್ನ ತೆಗೆದು ಗೊಬ್ಬರ ಥರ ಕೆಳಗಡೆ ಹಾಕಿಟ್ಟಿದ್ದಾರೆ. ಹೀಗಿರುವಾಗ ಜೀವನ ಮುಂದೆ ಸಾಕ್ತಾ ಒಂದು ಅರ್ಧ ಗಂಟೆ ಆದರೂ ಯಾವ ಒಂದು ಕಿರಿಕಿರಿ ಇಲ್ಲದೆ, ಯಾವ ಟೆನ್ಷನ್ ಇಲ್ಲದೆ, ಯಾವುದು ಒತ್ತಡ ಇಲ್ಲದೆ ಒಂದು ಅರ್ಧ ಗಂಟೆ ನನ್ನಷ್ಟಕ್ಕೆ ನಾನು ಕೂತ್ಕೊಳ್ಳಿಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸೋದು ಸಹಜ ಅಲ್ವಾ? ಏನು ಮಾಡಲಿಕ್ಕೂ ಆಗೋದಿಲ್ಲ. ಇದರ ನಡುವೆ ಇವತ್ತು ರಾತ್ರಿ 12 ಗಂಟೆಗೆ ಏನಾಯಿತು, ಈ ದಿನ ಶುರುವಾಗುವಾಗ ಒಂದು ಸಣ್ಣ ಕ್ಲಿಪ್ಪಿಂಗ್. ಮದುವೆ ಆದ ಶುರುವಿಗೆಲ್ಲ ಹೆಂಡತಿ ಬರ್ತಡೇ, ಗಂಡನ ಬರ್ತಡೇ ಅಂತ ಹೇಳಿದ್ರೆ ಅದೊಂಥರ ಎಕ್ಸೈಟ್ಮೆಂಟೇ ಬೇರೆ. ಮದುವೆ ಆದ ಫಸ್ಟ್ ವರ್ಷದ ಬರ್ಡೇಗೆ ಕೇಕ್ ತಂದಿದ್ರು ನನ್ನ ಯಜಮಾನರು. ನೈಟ್ 12 ಗಂಟೆಗೆ ಕಟ್ ಮಾಡಿಸಿದ್ದು. ಅದಾದ ನಂತರ ಇದು 8ನೇ ವರ್ಷದ ಮದುವೆಯ ಜೀವನ ನಮ್ಮದು. ಅದರಲ್ಲಿ ಈ 8ನೇ ವರ್ಷಕ್ಕೆ 12 ಗಂಟೆಗೆ ರಾತ್ರಿ ಕೇಕ್ ಕಟ್ ಮಾಡಿಸಿದ್ದು. ಇದರ ನಡುವಿನ ಬರ್ತ್ಡೇಗಳಲ್ಲೆಲ್ಲ 1-2 ಸಲ ಕೇಕ್ ತಂದು ಕಟ್ ಮಾಡಿಸಿದ್ದಾರೆ. ಆದರೆ ಈ ಬರ್ಡೇಗೆ ಫಸ್ಟ್ ಮದುವೆ ಆದ ವರ್ಷ ಬಿಟ್ಟರೆ ನೆಕ್ಸ್ಟ್ ಇದೇ 8ನೇ ವರ್ಷಕ್ಕೆ ರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡಿಸಿದ್ರು ನನ್ನ ಗಂಡ. ಸಡನ್ ಸರ್ಪ್ರೈಸ್ ನನಗೆ. ಎಬ್ಬಿಸಿ ಕಟ್ ಮಾಡಿಸಿದ್ದು. ಮಕ್ಕಳಿಬ್ಬರು ಮಲಗಿದ್ರು. ಆಮೇಲೆ ನಾವು ಕೇಕ್ ಕಟ್ ಮಾಡಿ ಅದನ್ನು ತಿಂದೆವು. ಸೊ ಕ್ಲಿಪ್ಪಿಂಗ್ ನೋಡಿದ್ರಲ್ಲ, ಹಾಗೆಲ್ಲ ಕತೆ. ಈ ಬಾರಿ ಎಂತ ಸ್ಪೆಷಲ್ ಅಂತ ಹೇಳಿದರೆ, ನನ್ನ ಹುಟ್ಟಿದ ಹಬ್ಬಕ್ಕೆ ನಾನೆಂತ ಹೇಳಿ ಒಂದು ಬಟ್ಟೆ ಕೂಡ ತಗೊಳ್ಳಿಲ್ಲ. ಹಾಗಾದರೆ ಈಗ ಹಾಕಿದ ಬಟ್ಟೆ ಯಾವುದು ಅಂತ ಹೇಳಿದರೆ, ತೋರಿಸ್ತೇನೆ ನೋಡಿ. ಒಂದು ವೈಟ್ ಸಲ್ವಾರ್ ಹಾಕೊಂಡಿದ್ದೇನೆ. ನನಗೆ ಇವತ್ತು ಕಂಪ್ಲೀಟ್ ಆಗಿ ಮೊಬೈಲನ್ನೆಲ್ಲ ಒಂದು ಪ್ಲೇಸಲ್ಲಿ ಸೆಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಬಟ್ ಅಲ್ಲಿಂದಲೇ ತೋರಿಸ್ತೇನೆ ನೋಡಿ. ಈ ಥರ ಒಂದು ಪ್ಲಾಜೋ ಪ್ಯಾಂಟ್, ಆಮೇಲೆ ವೈಟ್ ಟಾಪ್, ಅದಕ್ಕೆ ಒಂದು ಶಾಲ್. ಆತಾತು. ಈ ಸಲ್ವಾರನ್ನು ನಾನು ನನ್ನ ಆಫೀಸ್ ಓಪನಿಂಗಿಗೆ ತಗೊಂಡದ್ದು. ಅವತ್ತು ನಾನು ಹಾಕ್ಕೊಳ್ಳಿಲ್ಲ, ಸಾರಿಯಲ್ಲೇ ಇದ್ದೆ, ಕಂಪ್ಲೀಟ್ ಇದೆ. ಹಾಗಾಗಿ ಅದನ್ನು ಇವತ್ತೇ ನನ್ನ ಬರ್ಡೇಗೆ ಹಾಕುವ ಅಂತ ತೆಗೆದಿಟ್ಕೊಂಡಾಯ್ತಾ. ಒಂಚೂರು ಸಹ ನನಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಎದ್ದಾಗಿಂದ ಅಣ್ಣ ತಂಗಿ ಇಬ್ಬರು ಗಲಾಟೆ ಶುರು ಮಾಡ್ಕೊಂಡಿದ್ದಾರೆ. ಬರೀ ಕಂಪ್ಲೇಂಟ್, ಇವತ್ತು ಇಡೀ ಕಂಪ್ಲೇಂಟ್. ಅವಳು ಹೊಡೆದ್ಲು, ಅಣ್ಣ ಕಚ್ಚಿದ, ಅಣ್ಣ ಬರೋದಿಲ್ಲ, ತಂಗಿ ಬರೋದಿಲ್ಲ, ನಮಗೆ ತಿನ್ಲಿಕ್ಕೆ ಬೇಕು, ಅದು ಸರಿ ಆಗ್ತಾ ಇಲ್ಲ, ಇದು ಸರಿ ಆಗ್ತಾ ಇಲ್ಲ, ಬರೀ ಕಂಪ್ಲೇಂಟ್. ಇವತ್ತು ಬೆಳಿಗ್ಗೆ ಎದ್ದಾಗಿಂದ ಏಳುವಾಗಲೇ ಕಂಪ್ಲೇಂಟ್ ಸ್ಟಾರ್ಟ್ ಆಗಿದೆ. ಸೊ ನಂಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆಲ್ಲ ಆಗ್ತಾ ಉಂಟು. ಸೊ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತ ನಂಗೆ ಗೊತ್ತಿಲ್ಲ. ಹೇಗೆಲ್ಲ ಆಗ್ತದೆ ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾನೆ. ಯಾವತ್ತೂ ನೀಟಾಗಿರ್ತದೆ ಅಂತಲ್ಲ. ಇವತ್ತು ನೋಡಿ, ಹಾಸಿಗೆಯನ್ನು ಚಂದ ಮಾಡಿ ಮಡಿಸಿಟ್ಟು ಅದರ ಮೇಲೆ ನಮ್ಮ ತಲೆದಿಂಬನ್ನು, ನಮ್ಮ ಹೊದಿಕೆಯನ್ನೆಲ್ಲ ಸೆಟ್ ಮಾಡಿಟ್ಟಿದ್ದೇನೆ. ಅದನ್ನು ಕೂಡ ಎಲ್ಲ ಕೆಳಗೆ ಹಾಕಿ ಗಜಿ ಬಿಜಿ ಮಾಡಿ ತಲೆ ಕೆಳಗೆ ಕಾಲು ಮೇಲೆ ಮಾಡ್ಕೊಂಡು ಲಾಗ ಹೊಡಿತಿದ್ದಾನೆ. ಅಲ್ಲಿಂದ ನೆಗಡ್ತಾ ಇದ್ದಾನೆ ನೋಡಿ. ನಿನ್ನೆ ಅವನ ರಿಸಲ್ಟ್ ಬಂತು. PUC ರಿಸಲ್ಟ್ ಅಲ್ಲ, LKG ರಿಸಲ್ಟ್ ಆಯಿತಾ.
ನಾವೆಲ್ಲ ಹೋಗುವಾಗ ಎಂತಂತಲೇ ಗೊತ್ತಿಲ್ಲ. ಅವನಲ್ಲಿ ಮೊನ್ನೆ ಮಗ ನಿಂಗೆ ರಿಸಲ್ಟ್ ಅಂತ ಹೇಳಿದರೆ, ನಾಳೆ ರಿಸಲ್ಟ್ ಅಂತ ಹೇಳಿದರೆ, ರಿಸಲ್ಟ್ ಅಂದರೆ ಎಂತ ಅಂತ ಕೇಳ್ತಿದ್ದಾನೆ. ಅಂಥ ಮಕ್ಕಳಿಗೆಲ್ಲ ಜೀವನದಲ್ಲಿ ಪರೀಕ್ಷೆ ಅಂತ ನಾವು ಭಯ ಹುಟ್ಟಿಸೋದು ಬೇರೆ. ಇರಲಿ, ಜೀವನ ಹೇಗೋ ಸಾಕ್ತಾ ಉಂಟು ಅಷ್ಟೇ. ನಿನಗೆಷ್ಟು ಮಾರ್ಕು? 1 ಮಾರ್ಕ್, ಗೊತ್ತಾಯ್ತಾ? ಅಲ್ಲ, ತುಂಬ ಮಾರ್ಕ್. ಸೊ ಅವನು ಬರ್ದದ್ರಲ್ಲೆಲ್ಲ ಔಟ್ ಆಫ್ ಔಟ್ ಸಿಕ್ಕಿದೆ, ತೊಂದರೆ ಇಲ್ಲ. ಪ್ರೋಗ್ರೆಸ್ ಹೀಗೆ ಮುಂದೆ ಹೋದರೆ ಒಳ್ಳೆಯದು ಅಷ್ಟೇ. ಸೊ ಇಲ್ಲಿದು ಗಜಿಬಿಜಿ ಎಲ್ಲ ಆಯ್ತಲ್ಲ, ಇನ್ನು ನಾನು ಆಫೀಸಿಗೆ ಹೊರಡೋದು. ನನಗೆ ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅದು ಬೇಸರ. ಇಲ್ಲದ್ರೆ ಪ್ರತಿ ವರ್ಷ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೇನೆ ನಾನು ಹುಟ್ಟಿದ ಹಬ್ಬಕ್ಕೆ. ಇವತ್ತು ನಂಗೆ ಅದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಅಪ್ಪ ಮಗೆಲ್ಲ ಇವತ್ತು ರಾತ್ರಿ ಜಾತ್ರೆಗೆ ಹೋಗ್ತಾರೆ, ಪೇಟೆ ಸವಾರಿಗೆ. ಎಂತ ಬೇಡ ಹೇಳಿ ಅಷ್ಟೇ. ಹಾಂ, ಅದು ಪೇಟೆ ಸವಾರಿ. ಸರಿ ಆಯಿತಾ. ನನಗೆ ಇವತ್ತು ದೇವಸ್ಥಾನಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅದು ಬೇಸರ. ಇರಲಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಹೆಣ್ಮಕ್ಳ ಜೀವನ ಅಂತ ಹೇಳಿದರೆ ಹಾಗೆ. ನನ್ನ ಬರ್ತ್ಡೇ ಕೇಕ್ ಉಳಿದದ್ದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಮಕ್ಕಳಿಗೆ ಈಗ ಸಂಜೆ ಕೊಟ್ಟದ್ದು ಎಲ್ಲ ನೋಡಿ ತಿಂತಾ ಇದ್ದಾರೆ. ಒಪ್ಪ ಇದ್ದಾ? ಹಾಂ, ಎಂಥದ್ದು ಬಿತ್ತಿನ ತೆಗೆದ್ರೆ ಆಯ್ತು. ದೊಡ್ಡಕ್ಕೆ ಚೆರಿ ಹಣ್ಣು ಬೇಕು ಉಳಿದೆ. ಊಟ ಇದಿಲ್ಲ. ಈ ಪುಣ್ಯಾತ್ಮನಿಗೆ ಊಟವೇ ಆಗಲಿಲ್ಲ. 12 ಗಂಟೆಗುವಾಗ ಉದಾಸೀನ ಅಂತ ನಿದ್ದೆ ಮಾಡಿದ್ದಾನೆ. ಈಗ 4 ಗಂಟೆಗೆ ಎದ್ದೆತ್ತ ಅವನು, ಅಲ್ದಾ? ಚಾಕ್ಲೇಟ್ ಕೇಕಾ? ಒಪ್ಪ ಇದ್ದಾ? ಹಾಂ, ಕೇಕು. ಆರ ಬರ್ತ್ಡೇ? ಅಮ್ಮನ ಬರ್ತ್ಡೇಯಾ? ಓ, ಇದರೆಲ್ಲ ಭಕ್ತಿಲಿ ಕೂದು ತಿಂಬಲೇ ಇಡ್ತು. ಅಲ್ಲ, ನಿನಗೆ ಊಟ ಎಲ್ಲ ಉಣ್ಣು ಹೇಳಕ್ಕಲ್ಲ, ಇದರ ಹೆಂಗೆ ಖಾಲಿ ಮಾಡಿ ಆಯ್ತು? ನಾನು ಸೈಲ್ ಹಾಕ್ಕೊಂಡು ಕೂತಿದ್ದೇನೆ, ಅವರನ್ನು ಮಾತ್ರ ಅಂತ ಹೇಳೋದು. ಎಂಥ ಸೆಕೆ ಆಗ್ತಾ ಉಂಟು ಅಂತ ಹೇಳಿದ್ರೆ ನನಗೆ ಒಂಚೂರು ತಡ್ಕೊಳಿಕ್ಕೆ ಆಗ್ತಾ ಇಲ್ಲ. ಇಡೀ ಮೈ ಉರಿತಾ ಉಂಟು, ಲಿಟ್ರಲಿ ಸಂಕಟ ಅಂತ ಹೇಳ್ತಾವಲ್ಲ ಆ ಥರ ಆಗ್ತಾ ಉಂಟಾಯ್ತಾ. ನಾನು ಕೇಕ್ ಹಾಕ್ಕೊಂಡು ಕೂತಿದ್ದೇನೆ, ತಿನ್ನೋದೇನು. ಇಲ್ಲ, ಬಪ್ಪಲಿದ್ದು ತಂಗೆ ಬಪ್ಪಲಿದ್ದು ಅಮ್ಮ ಕರ್ಕೊಂಡು ಹೋಗ್ತಾ ಆಯ್ತಾ. ಕರ್ಕೊಂಡು ಹೋಪಲಿದ್ದು ತಂಗೆಯ. ಆನುದೆ ಬತ್ತೆ ಅಜ್ಜನ ಮನೆಗೆ ಹೇಳು. ಈಗ ಹೋಪಲ್ ಇಲ್ಲೇನೆ, ಹೋಪಲ್ ಇಲ್ಲ ಹೇಳು. ಈಗ ಹೋಪಲ್ ಇಲ್ಲ ಹೇಳು. ಹೋಪಲ್ ಇಲ್ಲ, ಹೋಪಗನ್ ಬತ್ತೆ ಹೇಳು. ಆತು ಹೇಳು ಮಗ, ನಿನ್ನ ತಂಗೆಲ್ಲ. ಅದೇ ಇದ್ದವ್ರು ಇದ್ದಿನ ಅಜ್ಜಿಗೆ ಸದೇ ಕಾಟ ಕೊಟ್ಟಿದಾರಂತೆ ಇವತ್ತು. ಆತು ಹೋಪ. ಯಾವ್ದ್ರಲ್ಲಿ ಹೋಗ್ತೆ ಅಜ್ಜನ ಮನೆಗೆ ಪುಟ್ಟಕ್ಕ? ಯಾರೊಟ್ಟಿಗೆ ಹೋಗ್ತೆ? ಅದೆಂತದು? ತಿನ್ನು ಹಣ್ಣಿಯ. ಸ್ವೀಟ್ ಅದು ಬೇಡ, ಅದು ಮಗಳು ಒಪ್ಪ ಇಲ್ಲೇ. ಅದು ಒಪ್ಪಿ ಕಚ್ಚುದು, ಅದು ಪುಟ್ಟಕ್ಕ. ಅದ ಒಪ್ಪಿ ಕಚ್ಚಲಿಲ್ಲ, ಹಾಳಾತಲ್ಲ. ಮನೆಗೆ ಮಾತ್ರ ಒಪ್ಪದು.
ಬಪ್ಪಲಿ ಇದ್ದು ತಂಗೆ ಈಗ ನಾವು ಅಜ್ಜನ ಮನೆಗೆ ಹೋಪಲ್ಲಿ ಇಲ್ಲ ಅಲ್ಲ, ಹೋಪಾಗ ಇಬ್ಬರನ್ನು ಕರ್ಕೊಂಡು ಹೋಗ್ತಾ ಆತ ಹಿಂದಿಂದ ಈಗ ಅಪ್ಪ ಜಾತ್ರೆ ಕರ್ಕೊಂಡು ಹೋಗ್ತಾವಲ್ಲ ನಿನ್ನ ಈಗಿರುಳು. ಹಾ ಟ್ಯೂಬ್ಲೈಟ್ ಇತ್ತ ಪೊತ್ತುಂಡು. ನಾಳೆದ ಪೇಟೆ ಸವಾರಿ ಇಂದು 10ನೇ ತಾರೀಕಲ್ಲ. ಇಂದು ಬೊಳುವಾರ ಆಗಿ ಅಲ್ಲಿ ಅಮ್ಮನ ಲಾ ಕಾಲೇಜ್ ಆಗಿ ಮಂಗಲ್ ಸ್ಟೋರ್ ಹತ್ರ ಎಲ್ಲ ಹೋಯ್ತು, ಕರ್ಮಲ ಎಲ್ಲ ಹೋಯ್ತು ದೇವ್ರು. ಅಲ್ಲಿ ಬನ್ನೂರ್ ಹತ್ರ ಹೋಯ್ತು. ಇವತ್ತು ತಂಗೆ ಬರ್ಲಿಕ್ಕಿಲ್ಲ, ನಾಡಿದ್ದು. ನೀನು ಯಾವಾಗ ಬತ್ತೆ? ನಾನು ಬತ್ತೆ 13ಕ್ಕೆ. 13ಕ್ಕೆ ಮುಗಿತ್ತು. ಮುಗಿಲಿ. ನೀನು ಯಾವಾಗ ಬತ್ತೆ? 13ಕ್ಕೆ. ಇದೆಂತ ಎಂತ ದೋಸೆ ಒಂದು ತುಂಡು 20 ತಿನ್ನು. ಅಲ್ಲ, ಯಾರು ಲೂಟಿ ಮಾಡಿದ್ದ ಅಣ್ಣಂಗೆ? ಪಾಪ ಮಾಡು ಹೋಗು, ಪಾಪ ಮಾಡು ಅವನ ಕೊಡು ಅಪ್ಪ ಅಮ್ಮಂಗೆ. ಇನ್ನು ಮಾಡ್ತಿಲ್ಲ ಹೇಳು. ಆಟ ಆಡ್ಬೇಡ. ಅಪ್ಪ ಅವಂಗೆ ಲೂಟಿ ಮಾಡಿ ಬಡ್ದು ಕಚ್ಚೆ ಮಾಡ್ತಾ ಇಲ್ಲ ನೀನು. ಬೇಡದ ನಿನಗಣ್ಣ. ಪಾಪ ಮಾಡು. ಹಂಗೆ ಹೇಳಲಿಲ್ಲ, ನಿನ್ನ ತಂಗಿ ಅಲ್ಲದ. ಹೋಗು, ಅದು ಪಾಪ ಮಾಡ್ತಾ ಇದ್ದಲ್ಲ, ಹಗ್ ಮಾಡು, ಸರಿ ಹೋಗ್ತಷ್ಟಪ್ಪಗ. ಅದ ಹಗ್ ಮಾಡ್ತಾಡ ಅದು. ಅದೇ ಹೇಳು ಹೇಳು. ನೀನು ಕೂಚಿ ಅವನ ಹತ್ರ ಕೂಚಿ ಹಗ್ ಮಾಡು. ಚಾಕು ಚಾಕು ಹೋಗಿದ್ದು, ಚಾಕು ಹೋಗಿದ್ದು. ಸಾಕು ಸಾಕು ಸಾಕು. ಹಗ್ ಮಾಡು. ನಿಂದೆ ಮಾಡು, ನಿಂದೆ ಮಾಡು ಮಗ, ಸರಿ ಹೋಗ್ತಷ್ಟಪ್ಪಗ. ನಿಂದೆ ಮಾಡು, ಇನ್ನು ಮಾಡ್ತಿಲ್ಲ ಹೇಳಿದ್ದಲ್ಲ. ಆತು, ಅದು ಸಣ್ಣ ಅಲ್ಲ, ಈಗ ಸಾರಿ ಕೇಳಿತ್ತಲ್ಲ. ಫಸ್ಟ್ ಇವಳೇ ಹೋಗುದಾಯ್ತು ಅವನಿಗೆ ಹೊಡೆದುಕೊಂಡು ಚುಂಟಿಕೊಂಡು ಕಚ್ಚಿಕೊಂಡು. ಪಾಪ ಅವ್ನು ತಡೆದುಕೊಂಡಿರ್ತಾನೆ, ತಡಿಯೋದಾಗ ಲಾಸ್ಗೊಂದು ಕೊಡ್ತಾನೆ, ಹಾಗೆ ಇವಳದ್ದು ಶುರು ಹೋಗ್ತದೆ ಮತ್ತೆ. ಏನಪ್ಪ ಅಂತ ಹೇಳಿದರೆ, ನಿನ್ನೆಯ ನನ್ನ ವ್ಲಾಗಲ್ಲಿ ಅಡ್ವಾನ್ಸ್ ಆಗಿ ಒಬ್ಬರು ಜ್ಯೋತಿ ಆರ್ ಹೆಗ್ಡೆ ಅಂತ ಹೇಳುವವರು ಅಡ್ವಾನ್ಸ್ ವಿಶಸ್ಸನ್ನು ಹಾಕಿದ್ರು ಆಯಿತಾ ನನ್ನ ಬರ್ಡೇಗೆ. ನನಗೆ ಅದನ್ನು ನೋಡಿ ಸರ್ಪ್ರೈಸ್ ಮತ್ತು ಭಾರಿ ಖುಷಿ. ನಾನೊಬ್ಬಳು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಆಗಿ ನನ್ನ ಬರ್ಡೇಯನ್ನು ನೆನಪಿಟ್ಟುಕೊಂಡು ಅಷ್ಟು ಪ್ರೀತಿಯಿಂದ ವಿಶ್ ಮಾಡಿದಾರಲ್ಲ, ಜ್ಯೋತಿ ಆರ್ ಹೆಗ್ಡೆ ಅಂತ ಉಂಟು ಅವರ ಹೆಸರು. ತುಂಬ ತುಂಬ ಥ್ಯಾಂಕ್ ಯು. ಅದಾದ ನಂತರ ಇವತ್ತಿನ ವ್ಲಾಗಲ್ಲಿ ಅಂದರೆ ನನ್ನ ಈ ಬರ್ಡೇ ದಿವಸ ಏಪ್ರಿಲ್ 10 ಈ ದಿವಸ ಕೂಡ ನನ್ನ ಒಂದು ವ್ಲಾಗಲ್ಲಿ 2 ಜನ ವಿಶ್ ಮಾಡಿದ್ದಾರೆ ನನಗೆ. ತುಂಬ ತುಂಬ ಥ್ಯಾಂಕ್ ಯು. ಆಮೇಲೆ ಈ ವ್ಲಾಗನ್ನು ನೋಡಿ ನೀವು ತುಂಬ ಜನ ನನಗೆ ವಿಶ್ ಮಾಡ್ತೀರಾ, ನಿಮಗೆಲ್ಲರಿಗೂ ಮನದಾಳದ ಥ್ಯಾಂಕ್ ಯು ಆಯಿತಾ. ಈಗಲೇ ರಾತ್ರಿ ಆಗಿದೆ. ನಮಗೆ ಪುತ್ತೂರಲ್ಲಿ ಮಹಾಲಿಂಗೇಶ್ವರನ ಜಾತ್ರೆ ಕೂಡ ಶುರು ಇವತ್ತಿಂದ. ಹಾಗಾಗಿ ಮಗ ಮತ್ತು ಗಂಡ ಮಹಾಲಿಂಗೇಶ್ವರನ ಜೊತೆ ಪೇಟೆ ಸವಾರಿಗೆ ಹೋಗಿದ್ದಾರೆ. ಮಗಳು ನಿದ್ದೆ ಮಾಡಿದ್ದಾಳೆ. ನಿದ್ದೆ ಮಾಡಿ ಆದ ನಂತರ ನಾನೀಗ ವ್ಲಾಗ್ ಎಂಡ್ ಮಾಡುವ ಅಂತ ಕೂತಿದ್ದೇನೆ. ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡುವಾಗ
ತುಂಬ ಕಿರಿಕಿರಿಯಲ್ಲಿ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು, ನಿಮಗೆ ಗೊತ್ತಾಗಿರಬಹುದು. ಯಾವತ್ತಿನ ಹಾಗಿರಲಿಲ್ಲ. ಅಷ್ಟು ಕಿರಿಕಿರಿಯಲ್ಲಿ ಶುರುವಾದ ದಿವಸ ಖುಷಿಯಲ್ಲಿ ಮುಗೀತಾಯ್ತಾ, ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟು ಸಂಭ್ರಮದಲ್ಲಿ ಮುಗೀತು. ಕೆಲವೊಂದು ಸಲ ಉಂಟಲ್ಲ, ನಾವು ಖುಷಿಯಾಗಿರಲಿಕ್ಕೆ ದೊಡ್ಡ ದೊಡ್ಡ ಸಂಭ್ರಮಗಳೇ ಬೇಕು ಅಂತ ಇಲ್ಲ ಆಯಿತಾ. ಸಣ್ಣ ಪುಟ್ಟ ಸಂಭ್ರಮ, ನಮ್ಮ ಪ್ರೀತಿ ಪಾತ್ರರು ನಮ್ಮ ಜೊತೆ ಇದ್ದರೆ ಆ ಕ್ಷಣವೇ ಬ್ಯೂಟಿಫುಲ್ ಆಗ್ತದೆ ಆಯಿತಾ. ನನಗೆ ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಬೇಕಿರಲಿಲ್ಲ. ಮನಸ್ಸಿಗೆ ಹಿತವಾಗುವಂಥ 4 ಮಾತು, ಸಂತೋಷ ಪಡುವಷ್ಟು ತುಂಬ ಮಾತುಗಳನ್ನಾಡುವ ವ್ಯಕ್ತಿಗಳು ಬೇಕಿತ್ತು. ಅದು ನನಗೆ ಸಿಕ್ಕಿತ್ತು ಇವತ್ತು. ಹಾಗಾಗಿ ತುಂಬ ಖುಷಿಯಲ್ಲಿ ದಿನ ಎಂಡ್ ಆಗ್ತಾ ಬಂತು ಆಯಿತಾ. ನಾನು ತುಂಬ ಅದೊಂಥರ ಪ್ರೆಷಸ್ ಫ್ರೆಂಡ್ಶಿಪ್ ಅಂತಲೇ ಹೇಳಬಹುದು, ಸಂಬಂಧದ ಫ್ರೆಂಡ್ಶಿಪ್ ಏನೋ ಒಂದು ಹೇಳಬಹುದು. ಬಟ್ ಅವ್ರು ಯಾರು ಅಂತ ನಾನು ಸದ್ಯಕ್ಕೆ ರಿವೀಲ್ ಮಾಡೋದಿಲ್ಲ. ಅದೊಂಥರ ಬ್ಯೂಟಿಫುಲ್ ಮೂಮೆಂಟ್ ಆಯಿತಾ. ದೃಷ್ಟಿ ಆಗದೇ ಇರಲಿ ಅಷ್ಟೇ ಆ ಒಂದು ಪ್ರೀತಿಗೆ, ಆ ಒಂದು ಸಂಬಂಧಕ್ಕೆ, ಅದನ್ನೇ ಯೋಚಿಸ್ತಾ ಇದ್ದೆ. ಆಮೇಲೆ ಈಗ ಗಿಫ್ಟ್ ತೋರಿಸ್ತೇನೆ ನನಗೆ ಎಂತೆಲ್ಲ ಸಿಕ್ಕಿದೆ ಅಂತ ಹೇಳಿ. 12 ಗಂಟೆ ಟೈಮಲ್ಲಿ ನನ್ನ ಗಂಡ ಒಂದು ಕೇಕ್ ಕಟ್ ಮಾಡಿಸಿದ್ದನ್ನು ತೋರಿಸಿದೆ. ಆಮೇಲೆ ಅವರೊಂದು ನನಗೆ ಸಾರಿ ಗಿಫ್ಟ್ ಮಾಡಿದ್ದಾರೆ ನನ್ನ ಗಂಡ ಆಯಿತಾ. ಈ ಥರ ಉಂಟು ಸಾರಿ ಅದು. ಸೊ ಎಸ್, ಇದು ನನ್ನ ಗಂಡ ಗಿಫ್ಟ್ ಮಾಡಿದ ಸಾರಿ. ಅವರು ಒಬ್ಬರೇ ಹೋಗಿ ಅವರಿಗೆ ಪರ್ಚೇಸ್ ಮಾಡಿ ಗೊತ್ತಿಲ್ಲ. ಹೆಣ್ಮಕ್ಳ ವಿಷಯದಲ್ಲಿ ನಾನು ಹೇಳಿದ್ದು, ಅವರವರಿಗೆ ಪರ್ಚೇಸ್ ಮಾಡ್ಕೊಳ್ತಾರೆ. ನನಗೆ ಅಂತ ಹೇಳಿ ಅವ್ರು ಯಾವತ್ತೂ ಒಬ್ಬರೇ ಹೋಗಿ ಪರ್ಚೇಸ್ ಮಾಡಿದವರೆಲ್ಲ. ಅವರಿಗೆ ಇಷ್ಟ ಆದದ್ದನ್ನು ತಂದಿದ್ದಾರೆ. ಅವರ ಸೆಲೆಕ್ಷನ್ಗೆ ಥ್ಯಾಂಕ್ ಯು, ಇಷ್ಟ ಆಯಿತು ಅಷ್ಟೇ ಆಯಿತಾ. ಅದಾದ ನಂತರ ಇದು ತಾಯಿ ಮನೆಯ ಲೆಕ್ಕದಲ್ಲಿ ಸಿಕ್ಕಿದಂತಹ ಸೀರೆ ನನಗೆ ಆಯಿತಾ. ಈ ಥರ ಉಂಟು. ಆಮೇಲೆ ನಾನು ಹೇಳಿದೆಲ್ಲ, ನನಗೆ ಒಂದು ಪ್ರೀಷಸ್ ಫ್ರೆಂಡ್ಶಿಪ್ ಸಿಕ್ಕಿದೆ ಲೈಫಲ್ಲಿ ಅಂಥೇಳಿ. ಅವ್ರು ಕೊಟ್ಟಂಥ ಒಂದು ಲೆಟರ್. ಆಮೇಲೆ ಅದು ಯಾರು ಅಂತ ನಂಗೆ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ಬರೆದಿದ್ದು, ಹಾಗಾಗಿ ಮುಗಿಸ್ತಾ ಇದ್ದೀನಿ. ಬ್ಯೂಟಿಫುಲ್ಲಾಗಿ ಒಂದು ಪದ್ಯ ಬರೆದು ಕೊಟ್ಟಿದ್ದಾರೆ. ಪದ್ಯ ಅಂತ ಹೇಳ್ಬೋದು, ಭಾವನೆ ಅಂತ ಹೇಳ್ಬೋದು, ಪ್ರೀತಿ ಅಂತ ಹೇಳ್ಬೋದು ಅದು. ಆಮೇಲೆ ಅವರ ಮಗಳು ಕ್ಯೂಟಾಗಿ ಚಿತ್ರ ಬಿಡಿಸ್ಕೊಟ್ಟಿದ್ದಾಳೆ. ಕಣ್ಣು ತುಂಬಿ ಬಂತು ಆಯಿತಾ. ಎಷ್ಟು ಸಲ ಆ ಲೆಟರನ್ನು ಓದಿದೆ ನನಗೆ ಗೊತ್ತಿಲ್ಲ. ಆಮೇಲೆ ಒಂದು ಬ್ಯೂಟಿಫುಲ್ ಪರಿಮಳ ಇರುವಂತಹ ಪರ್ಫ್ಯೂಮ್ ಸಿಕ್ಕಿದೆ ಆಯಿತಾ. ಸೊ ಈ ಗಿಫ್ಟಿಗಿಂತಲೂ ಹೆಚ್ಚು ಕಳೆದಂತಹ ಸಮಯ ಉಂಟಲ್ಲ ಅವ್ರ ಜೊತೆ, ಸೂಪರ್. ಆ ದೃಷ್ಟಿ ಆಗದೆ ಇರಲಿ ಅಷ್ಟೇ ಬೇಡ್ಕೊಳ್ಳೋದು ದೇವ್ರ ಹತ್ರ. ಅದೇ ಹೇಳಿದಲ್ಲ, ಒಂದು ಅರ್ಧ ಗಂಟೆ ಫ್ರೀಡಮ್ ಸಿಕ್ಕಿದರೆ ಸಾಕು ಅಂತ ಹೇಳಿ ಬೆಳಗ್ಗೆ ನಾನು ಹೇಳಿದ್ದೆ. ಆದರೆ ಆ ಒಂದು ಥಾಟನ್ನೇ ಕಂಪ್ಲೀಟಾಗಿ ಉಲ್ಟಾ ಮಾಡಿತ್ತು. ಆ ಒಂದು 15-20 ನಿಮಿಷಗಳ ಕಾಲ, 15-20 ನಿಮಿಷಗಳ ಕಾಲ ನಾವೆಲ್ಲ ಸೇರಿ ಮನಸಾರೆ ನಕ್ಕು ನಲಿದೆವು, ಅಷ್ಟು ಮಾತ್ರ ಹೇಳಬಲ್ಲೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.